ಯಾಕಂದ್ರೆ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಡ್ತಾರೆ, ಆದ್ರೆ ಯಾವತ್ತು ಮಾತನ್ನ ಇಲ್ಲಿ ಕೇಳಿಸಿ ಹೃದಯಕ್ಕೆ ಹಾಕೋತಿರೋ ಅವತ್ತು ನಿಮ್ದನ್ನೇ ಚೆನ್ನಾಗಿರುತ್ತೆ. ಫಸ್ಟ್ ನಮ್ಮ ಕುಟುಂಬ ನಮ್ಮ ಪ್ರಪಂಚ ಆಗಿರ್ಬೇಕು, ಆ ಪ್ರಪಂಚ ಸುಂದರವಾಗಿರ್ಬೇಕು. ಇಲ್ಲಿರೋ ಪೇರೆಂಟ್ಸ್ ತುಂಬಾ ಜನ ಬಂದಿದ್ದೀನಿ ಅನ್ಸುತ್ತೆ. ಜನರಲ್ಲ ನಾನು ಎಲ್ಲೇ ಸ್ಕೂಲ್ಗೆ ಹೋದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಕ್ಕಳ ಬಗ್ಗೆ ಯಾವತ್ತು ಕನಸು ಕಾಣಲೇಬೇಡಿ, ಅವ್ರ ಕನಸು ಎದ್ದು ನೀವು ಜೊತೆಯಾಗಿರಿ, ಅದು ಮಕ್ಕಳಿಗೆ ಬೇಕಾಗಿರೋದು. ಇವತ್ತು ಆಖರಿ ಒಂದು ದಿವಸ ನಾವು ಏರಿ ಓಡಬೇಕಂದ್ರೆ ಅಂತ ಒಳ್ಳೆ ಕ್ಷಣಗಳನ್ನ ಪ್ರತಿದಿನ ನೀವು ಕೂಡಾಕ್ತಾ ಇದ್ರೆ ಅದು ನಿಮ್ಮ ಜೀವನದಲ್ಲಿ ಕೊನೆಗಳಿಗಲ್ಲಿ ಅದು ಸಾಧನೆ ನಿಮ್ದು. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಶ್ರೀ ಶಾರದಾ ವಿದ್ಯಾಮಂದಿರ ಆವರಣದಲ್ಲಿ 23ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಶಾಲಾ ವಾರ್ಷಿಕೋತ್ಸವಕ್ಕೆ ಕನ್ನಡ ಚಿತ್ರರಂಗದ ಹೆಸರಾಂತ ನಟರಾದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಶಾಲಾ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶ್ರೀ ಶಾರದಾ ವಿದ್ಯಾಮಂದಿರದಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣ ಕಲ್ಪಿಸಲಾಗಿದೆ. ವಿಶೇಷವಾಗಿ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚು ಉತ್ತೇಜನ ನೀಡಲಾಗುತ್ತಿದೆ. ಇನ್ನು ವಿದ್ಯಾರ್ಥಿಗಳು ಕಲಿಕೆಯ ಸಮಯದಲ್ಲಿ ಬೇರೆಡೆಗೆ ಆಕರ್ಷಣೆಗೆ ಒಳಗಾಗದೆ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಜೀವನದಲ್ಲಿ ಗೆಲುವು ಸಾಧಿಸಲು ಸಾಧ್ಯವೆಂದರು. ಇನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ದೇಶಕ್ಕೆ ಉತ್ತಮ ಪ್ರಜೆಗಳಾಗುವುದರ ಜೊತೆಗೆ ತಮ್ಮ ಕುಟುಂಬವನ್ನು ಉತ್ತಮ ರೀತಿಯಲ್ಲಿ ಪೋಷಣೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನು ಹೇಳಿದರು. ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬಹುಮಾನ ವಿತರಣೆಯ ಜೊತೆಗೆ ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಿದರು. ಪೋಷಕರು, ಸ್ಥಳೀಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರುಗು ತಂದರು. ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶಾರದಾ ಸಮೂಹ ಸಂಸ್ಥೆಗಳ ಚೇರ್ಮನ್ ಯೋಗೇಶ್ ಕೃಷ್ಣಪ್ಪರವರು ಮತ್ತು ಶ್ರೀಮತಿ ಅರುಣಾ ಕೃಷ್ಣಪ್ಪರವರು ವಹಿಸಿದ್ದರು. ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ತಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಮಚಂದ್ರ, ಮುಖಂಡರಾದ ಮಾಜಿ ರವಿ, ಕಿರಣ್, ಹರೀಶ್ ಉಪ್ಪಾರಳ್ಳಿ, ಪ್ರಶಾಂತ್, ಕೃಷ್ಣಮೂರ್ತಿ, ಗೋವಿಂದಪ್ಪ, ಮುನಿರಾಜು, ವಿದ್ಯಾ, ವತ್ಸಲ, ಯೋಗೇಶ್, ಡೈರೆಕ್ಟರ್ ಕಿರಣ್ ಮತ್ತು ವಿವಿಧ ಶಾಲೆಗಳ ಮುಖ್ಯಸ್ಥರು ಮತ್ತು ಪೋಷಕರು, ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. is an Indian actor, director. ರಾವಣನೊಬ್ಬ ಅವನ ಸಾಕುತ್ತಿದ್ದನು, ಕಾರಣ ಹುಡುಗನು ಅನಾಥನು. ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು, हुआ रोजा हुआ हुआ लल्ला जीवा हुआ मल्लिके हुआ प्रीतिके गंड काले सीता हुआ रोजा हुआ. All together, ಎಲ್ಲರೂ ಮೊಬೈಲ್ ಟೌಚ್ ಬಿಡಬೇಡಿ. Come on, ready? All set? On the count, 1, 2, 3, go! Twinkle, twinkle, little star! Thank you so much. ಇಷ್ಟೊತ್ತು ಕಾಯ್ತಾ ಇದ್ರು ಸರ್ ನಿಮ್ಗೋಸ್ಕರ. ಸಂಗೀತ ಬಗ್ಗೆ ಹೇಳಲೇಬೇಕು.
ಬರ್ದೇ ಹೋದ್ರು ಕೂಡ ನಿಮ್ಗೋಸ್ಕರ ಇದನ್ನ Dr. ರವಿಚಂದ್ರ ಸ್ವಾಮಿ ಮತ್ತೆ ನಮ್ಮ ಪ್ರವೀಣ್ ಅವ್ರ ಕಡೆಯಿಂದ ಇಲ್ಲಿ ಒಳಗೆ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಬಟ್ ನಾನು ಸ್ಕೂಲ್ ಬರ್ತಾ ಇದ್ದೀನಿ ಅಂತ ಅನ್ಕೊಂಡೆ. ನಾನು ಸ್ಕೂಲ್ ಅಲ್ವಾ ಇದು? ಯಾವುದು? ಅದು ಸ್ಕೂಲ್ ಆಯ್ತಲ್ವಾ? ಓಕೆ. 23ನೇ ವರ್ಷನ ಇದು? ಆನ್ಯುವಲ್ ಡೇ 23ನೇ ವರ್ಷ. ಆನ್ಯುವಲ್ ಡೇ ಒಂದು ಸ್ಕೂಲ್ 23 ವರ್ಷ ಆಗಿದೆ. ನಾನು ಇಂಡಸ್ಟ್ರಿ ಬಂದು ಎಷ್ಟು ವರ್ಷ ಆಯ್ತು ಗೊತ್ತಾ ನಿಮ್ಗೆ? 42 ವರ್ಷ ಆಯ್ತು ಇಂಡಸ್ಟ್ರಿ ಬಂದು ನಾನು. ನೋಡಿ ಏನು ಇವಾಗ ಈ 42 ವರ್ಷದಲ್ಲಿ ಏನಪ್ಪ ಸಾಧನೆ ಮಾಡಿದ್ಯಾ, ಏನಪ್ಪ ಮಾಡಿದ್ಯಾ ಅಂದ್ರೆ ನಮಗ್ ಸಿಗೋದು ಒಂದಿಷ್ಟು ತುಣುಕು. ಈಗ ಏವಿ ಹಾಕಿದ್ರಲ್ಲ ಅಷ್ಟೇ ಸಿಗೋದು ನಮ್ಗೆ. ಸೊ ಜೀವನದಲ್ಲಿ ಏನ್ ಕೂಡಾಕ್ಬೇಕು ನಾವು ಪ್ರತಿ ದಿವಸ ಅಂದ್ರೆ ಒಳ್ಳೆ ಕ್ಷಣಗಳನ್ನ ಕೂಡಾಕ್ತಾ ಬರ್ಬೇಕು. ಈ ಏವಿ ದೊಡ್ಡದಾಗ್ತಾ ಹೋಗ್ಬೇಕು. ಆಖರಿ ಒಂದ್ ದಿವಸನೇ ನಾವು ಏವಿ ಓಡಬೇಕಂದ್ರೆ ಅಂತ ಒಳ್ಳೆ ಕ್ಷಣಗಳನ್ನ ಪ್ರತಿದಿನ ನೀವು ಕೂಡಾಕ್ತಾ ಇದ್ರೆ ಅದು ನಿಮ್ಮ ಜೀವನದಲ್ಲಿ ಕೊನೆಗಳಿಗಲ್ಲಿ ಅದು ಸಾಧನೆ ನಿಮ್ದು. ಆಮೇಲೆ ಇಲ್ಲೊಂದು ವರ್ಡ್ ಹಾಕಿದ್ರೆ ನೀವು, ದಿ ವರ್ಲ್ಡ್ ಈಸ್ ಅವರ್ ಫ್ಯಾಮಿಲಿ ಅಂತ. ಬಟ್ ಫಸ್ಟ್ ಫ್ಯಾಮಿಲಿ ಇಸ್ ಅವರ್ ವರ್ಲ್ಡ್. ಅವರ್ ಫ್ಯಾಮಿಲಿ ಶುಡ್ ಬಿ ಅವರ್ ವರ್ಲ್ಡ್ ಫಸ್ಟ್. ಆಮೇಲೆ ಅಲ್ವಾ, ಫಸ್ಟ್ ನಮ್ಮ ಕುಟುಂಬ, ನಮ್ಮ ಪ್ರಪಂಚ ಆಗಿರ್ಬೇಕು. ಆ ಪ್ರಪಂಚ ಸುಂದರವಾಗಿರ್ಬೇಕು. ಇಲ್ಲಿರೋ ಪೇರೆಂಟ್ಸ್ ತುಂಬಾ ಜನ ಬಂದಿದ್ದೀರಾ ಅನ್ಸುತ್ತೆ. ಜನರಲ್ಲ ನಾನು ಎಲ್ಲೇ ಸ್ಕೂಲ್ಗೆ ಹೋದ್ರೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಕ್ಕಳ ಬಗ್ಗೆ ಯಾವತ್ತೂ ಕನಸು ಕಾಣಲೇಬೇಡಿ. ಅವ್ರ ಕನಸು ಎದ್ದು ನೀವು ಜೊತೆಯಾಗಿರಿ. ಅದು ಮಕ್ಕಳಿಗೆ ಬೇಕಾಗಿರೋದು ಇವತ್ತು. ಆಮೇಲೆ ನಾನಂತೂ ಸ್ಕೂಲಲ್ಲಿ ಬೇಡಿ, ನಾನು ಸ್ಕೂಲ್ ಓದೇ ಇಲ್ಲ. ನಾನು 2ನೇ ಕ್ಲಾಸ್ ಫೇಲು, 6ನೇ ಕ್ಲಾಸ್ ಫೇಲು ತೆಗೆದು ಹಿಂದೆ ಹಾಕೊಂಡು ಹೊಟ್ಟೋದ್ರು ನನ್ನ. 6ನೇ ಕ್ಲಾಸಿಂದ ಓದೋದು ಬಿಟ್ಟುಬಿಟ್ಟಿದ್ದೆ ನಾನು. ಅಂತ ಒಂದು ಜೀವನ ನಂದು. ಬಟ್ ಅನ್ಸುತ್ತೆ ಅವಾಗ ಓದಲಿಲ್ಲ ಪರವಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಓದ್ಬೇಕಾಗಿತ್ತು ಅಂದ್ರೆ ಇವಾಗ ಅನ್ಸುತ್ತೆ. ಜೀವನದಲ್ಲಿ ಓದೋ ಟೈಮಲ್ಲಿ ಓದ್ಬಿಟ್ರೆ ಜೀವನ ಪೂರ್ತಿ ಆಟ ಆಡ್ತೀರಿ ನೀವು. ಇವಾಗ ಏನಾದ್ರು ಆಟ ಆಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನ ಆಟ ಆಡಿಸುತ್ತೆ. ಅದು ತುಂಬಾ ಮುಖ್ಯ. ಸೊ ಸ್ಕೂಲ್ ಸ್ಟೂಡೆಂಟ್ಸ್ ಯಾರೇ ಸೇರಿದ್ದೀರಾ ಎಲ್ಲರೂ ಗೊಂದಲದಲ್ಲಿ ಇದ್ದೀರಾ. ಎಲ್ಲರೂ ಪ್ರೀತಿ ಹಂಚ್ಬೇಕಾದ್ರೆ ಪ್ರೀತಿಯಿಂದ ಹಂಚಿ, ಗೊಂದಲ ಬೇಡ. ಚಪ್ಪಾಳೆ ಏನು ಬೇಕಾಗಿಲ್ಲ. ಮನಸ್ಫೂರ್ತಿಯಾಗಿ ಒಬ್ಬರ ಆಶೀರ್ವಾದ ಮಾಡಿದ್ರೆ ಸಾಕು, ಒಬ್ಬರ ವಿಶ್ ಮಾಡಿದ್ರೆ ಸಾಕು. ಆ ಮನಸ್ಫೂರ್ತಿಯಾಗೋಸ್ಕರ ನಾನು ಈಶ್ವರ ಬಂದಿರೋದು. ಪ್ರತಿ ಸಲ ಎಲ್ಲರೂ ಹೋದ್ರೆ ನಮ್ಮನ್ನ ಕ್ರಿಸ್ತ ಜನ ನೋಡ್ತೀವ, ನಮ್ಮ ಆಸೆ ಪಡೋದನ್ನ ನೋಡ್ತೀವ. ನಮ್ಮನ್ನು ನೋಡಿದ ತಕ್ಷಣ ನಗು ಬರುತ್ತೆ ಅವ್ರಿಗೆ. ನಿಮ್ಮ ನಗುವಲ್ಲಿ ನಾನು ನನ್ನ ತಂದೆ ತಾಯಿನ ಯಾವಾಗಲೂ ಕಾಣ್ತೀನಿ. ನಾನು ನನ್ನ ತಂದೆ ತಾಯಿ ಇದ್ರೆ ಎಷ್ಟು ಖುಷಿ ಕೊಡೋರು ಅದನ್ನ ಇವತ್ತು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದ್ದೀನಿ ನನಗೆ. ಆ ಫಂಕ್ಷನ್ಸ್ ಬಂದಾಗೆಲ್ಲ, ಪ್ರತಿ ಫಂಕ್ಷನ್ಸ್ ಬಂದಾಗ ನನ್ನ ಮೈ ರೋಮಾಂಚನ ಆಗೋದು ನಿಮ್ಮ ಸಂತೋಷ ನೋಡಿದಾಗ, ನಿಮ್ಮ ಮುಖದಲ್ಲಿ ನಗು ನೋಡಿದಾಗ. ಅರೆ ನಮ್ಮ ಅಪ್ಪ ಅಮ್ಮ ಇನ್ನೂ ಬದುಕಿದಾರೆ ಕಣೆ ನಿಮ್ಮಲ್ಲಿ ಅಂತ ಅನ್ಸೋದು ನನಗೆ. ಅದು ಇಷ್ಟು ದೂರ ಈ ಜರ್ನಿ ಬಂದಿದೆ ಅಂದ್ರೆ ಅವ್ರಿಬ್ಬರಿಂದ ನನ್ನ ಜರ್ನಿನೇ ಇಲ್ಲ. ಎಸ್ಪೆಷಲಿ ನಮ್ಮ ಅಪ್ಪ ಇಲ್ಲದೆ ನಾನು ಈಶ್ವರ ಬರಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅವ್ರು ಕೊಟ್ಟಂತ ಒಂದು ನಂಬಿಕೆ, ನನ್ನ ತಾಯಿ ಕೊಟ್ಟಂತ ಪ್ರೀತಿ. ನಾನು 42 ವರ್ಷ ಈ ಸಿನಿಮಾ ಇಂಡಸ್ಟ್ರಿ ಟ್ರಾವೆಲ್ ಮಾಡಿಸಿದ್ದೆ. ಇವತ್ತು ಈ ಜರ್ನಿ ಅಪ್ಸ್ ಅಂಡ್ ಡೌನ್ಸ್, ಸೋಲು ಗೆಲುವಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡಿ. ಮಕ್ಕಳು ಫೇಲ್ ಆದ್ರೆ ಏನೂ ತಪ್ಪೇನಿಲ್ಲ. ಫೇಲ್ ಆದವ್ರು ಏನು ಹಿಂದಕ್ಕೆ ಹೋಗಲ್ಲ, ಗೆದ್ದವ್ರೇನು ತುಂಬ ಮೇಲಕ್ಕೆ ಹೋಗ್ಬಿಡೋದಿಲ್ಲ. ಪ್ರಪಂಚನ ಹೇಗ್ ನೋಡ್ತೀರ ನೀವು, ಪ್ರಪಂಚನ ಹೇಗ್ ಗೆಲ್ತೀರ ನೀವು, ಹೇಗ್ ಬಾಳ್ತೀರ ನೀವು, ಅದು ಕುಟುಂಬದಿಂದ ಸ್ಟಾರ್ಟ್ ಆಗುತ್ತೆ. ಈಗ 23 ವರ್ಷ ಆಯ್ತು ಅಂತ ನಾವು ಯಾವತ್ತೊಂದು ಸ್ಕೂಲ್ ಹೇಳ್ತೀವೋ, ಈ 23ನೇ ಆನಿವರ್ಸರಿಯಲ್ಲಿ ನೀವು ಕರೆಸ್ಬೇಕಾಗಿದ್ದು ನನ್ನನ್ನಲ್ಲ, ನಿಮ್ಮ ಸ್ಕೂಲಿಂದ ಆಚೆ ಹೋಗಿರೋ ಜನ ಸ್ಟೂಡೆಂಟ್ಸ್ ಯಾರ್ಯಾರು ದೊಡ್ಡವರಾಗಿದ್ದಾರೆ, ಯಾರ್ಯಾರು ಏನೇನಾಗಿದ್ದಾರೆ ಅವ್ರನ್ನ ಸ್ಟೇಜ್ ಮೇಲೆ ಕರೆಸ್ಬೇಕು ನೀವು. ಪ್ರತಿ ಸ್ಕೂಲಿನ ಗೆಲುವು ಬರೋದು ನಿನ್ನ ಓದ್ ಮಕ್ಕಳು ಏನಾದ್ರು ಅನ್ನೋದು. ಆದ್ರೆ ಮಕ್ಕಳನ್ನ ಗುರುತಿಸಿ ಅವ್ರನ್ನ ಕರೆಸಿದ್ರೆ ಅದು ಈ ಸ್ಟೇಜ್ಗೆ ಗೌರವ. ಅದು ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗ್ಬೇಕು. 10 ಸ್ಟೂಡೆಂಟ್ 100 ಆಗ್ತಾ ಹೋಗ್ಬೇಕು. ಆಮೇಲೆ ಇಲ್ಲಿ ಟೀಚರ್ಸ್ಗೆಲ್ಲ ನಾನು ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಚೆನ್ನಾಗಿ ಹೋಗ್ತಿರ್ಲಿಲ್ಲ ಅಂದ್ಬಿಟ್ಟು ನನ್ನ ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲಿ ಕೂರಿಸ್ಬಿಡೋರು. ಲಾಸ್ಟ್ ಬೆಂಚಲ್ಲಿ ಕೂರಿಸಿದ ತಕ್ಷಣ ನನ್ನ ಅವರೇ ತಗೊಂಡು ಹಿಂದಕ್ಕೆ ಹಾಕ್ಬಿಟ್ರು. ಇವ್ನು ಹೋಗಲ್ಲ, ಇವ್ನು ಪ್ರಯೋಜನ ಇಲ್ಲ ಅಂತ. ಸೊ ನನಗೆಲ್ಲ ಒಂದು ಕಾಂಪ್ಲೆಕ್ಸ್ ಇತ್ತು, ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಓದೋಕ್ಕೆ ತಲೆ ಹತ್ತುತ್ತಿಲ್ಲ, ಒಂಥರ ಅವಮಾನ ಆಗ್ಬಿಡೋದು ನಮಗೆ. ನೀವು ಮಾಡಬೇಕಾದ್ರೆ ಇಷ್ಟೇ, ಎಲ್ಲ ಸ್ಟೂಡೆಂಟ್ಸು ಈಕ್ವಲ್. ನಿಮಗೆ ಒಳ್ಳೆ ಸ್ಟೂಡೆಂಟ್ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿ. ಕೆಟ್ಟ ಸ್ಟೂಡೆಂಟ್ನ ನೀವು ಒಳ್ಳೆ ಸ್ಟೂಡೆಂಟ್ ಮಾಡಿದ್ರೆ, ಹಿಂದೆ ಕೂತ್ಕೊಂಡು ಕರ್ಕೊಂಡು ಫ್ರಂಟ್ ಬೆಂಚಲ್ಲಿ ಕೂರಿಸಿದ್ರೆ ಅವತ್ತು ಆ ಟೀಚರ್ ಸಾಧನೆ ಮಾಡೋದು ಅಂತ ಅರ್ಥ. ಮನೆಯೇ ಮೊದಲನೇ ಸ್ಕೂಲ್ ಅಂತಾರೆ, ಅಲ್ಲ. ಒಂದು ತಾಯಿ ಮ್ಯಾಕ್ಸಿಮಮ್ 22 ಮಕ್ಕಳು ಎತ್ತಾರೆ, ದೊಡ್ಡ ವಿಷಯ. ಒಂದು ಕಾಲದಲ್ಲಿ 12-15 ಮಕ್ಕಳು ಎತ್ತುತ್ತಾ ಇದ್ರು. ಆದ್ರೆ ಒಂದು ಟೀಚರ್ ಪ್ರತಿ ವರ್ಷಕ್ಕೆ 100 ಮಕ್ಕಳನ್ನ ಇರ್ತಾಳೆ ಅವಳು.
ಅವಳು ನಿಜವಾದ ತಾಯಿ ಆಗ್ತಾಳೆ, ಆ ಮಕ್ಕಳಿಗೆ ಬೆಳವಣಿಗೆ ಕೊಡೋದು ಟೀಚರ್ ಆಗ್ತಾಳೆ ಅನ್ನೋದನ್ನ ಹೇಳ್ತೀನಿ. ಆ ಟೀಚರ್ಗೆ ಸ್ಟೂಡೆಂಟ್ಸ್ ಕೊಡ್ಬೇಕಾದ್ರೆ ಗೌರವನ ಅಷ್ಟೇ ಕೊಡಬೇಕು. ಯು ಶುಡ್ ನೋ ದಟ್ ಅವರೆಲ್ಲ ಕೆಲಸ ಬಿಟ್ಟು ನಿಮ್ಮನ್ನ ಗೆಲ್ಲಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾರೆ ಅನ್ನೋದನ್ನ ಯಾವ ಸ್ಟೂಡೆಂಟ್ಸ್ ಮರೆಯಬಾರ್ದು. ಒಂದು ಕಾಲದಲ್ಲಿ ನಾವು ಆಟ ಆಡ್ಕೊಂಡು ಕಾಲ ಕಳೆದು ಬಿಡ್ತೀವಿ. ಏನ್ 24 ವರ್ಷ ಚೆನ್ನಾಗಿ ಓದ್ಬಿಡಿ, ವಿದ್ಯೆ ಯಾವತ್ತೂ ಕೈ ಕೊಡೋದಿಲ್ಲ. ದುಡ್ಡು ಕೈ ಕೊಡ್ಬೋದು, ಆದ್ರೆ ವಿದ್ಯೆ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ನೀವು ಜೀವನ ಪೂರ್ತಿ ಆಟ ಆಡ್ಬೇಕು ಅಂತ ಅನ್ಸಿದ್ರೆ 23 ವರ್ಷ 24 ವರ್ಷ ಚೆನ್ನಾಗಿ ಓದ್ಬಿಡಿ. ಆ ಜೀವನ ಪೂರ್ತಿ ನೀವು ಆಟ ಆಡಿ ನಿಮ್ಮ ಮಾತು ಜೀವನ ಕೇಳುತ್ತೆ ಅಂತ ಹೇಳ್ದ. ನಿಮ್ಮನ್ನೆಲ್ಲ ಭೇಟಿಯಾಗಿದ್ದು ಖುಷಿ ಆಯ್ತು. ಒಟ್ಟಲ್ಲಿ ತುಂಬಾ ಖುಷಿ ಕಾಣಿಸ್ತು ನಿಮ್ಮ ಮುಖದಲ್ಲಿ ಖುಷಿ ನೋಡಿದಷ್ಟು ನಾನೇನು ಬೆರಗಾಗ್ಬಿಟ್ಟೆ. ನಾನು ಒಂದ್ ನಿಮಿಷ ಅರ್ಥ ಆಗ್ಲಿಲ್ಲ ನನಗೆ. ನಾನು ಸೈಲೆಂಟ್ ಆಗಿ ಕೂತ್ಬಿಟ್ಟೆ ಅಂದ್ರೆ ಗೊತ್ತಿಲ್ಲ ನನಗೆ ಯಾವಾಗ ತುಂಬಾ ಆನಂದ ಆಗುತ್ತೋ ನನಗೆ ನಮ್ಮ ಅಪ್ಪ ತುಂಬಾ ನೆನಪಾಗ್ಬಿಡ್ತಾರೆ, ನಮ್ಮ ಅಮ್ಮ ತುಂಬಾ ನೆನಪಾಗ್ಬಿಡ್ತಾರೆ ನನಗೆ. ನೀವು ನಿಮ್ಮನ್ನೆಲ್ಲ ನೋಡಿದಾಗ ಅವ್ರು ನೋಡಿದಷ್ಟೇ ಸಂತೋಷ ಆಯ್ತು. ನಿಮ್ಮನ್ನು ಭೇಟಿ ಮಾಡಿ ಸಂತೋಷ ಆಯ್ತು. ನಿಮ್ಮನ್ನು ಇಷ್ಟು ದೂರ ಭೇಟಿ ಮಾಡೋಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಯೋಗೇಶ್ ಅವರು. ನನಗೆ ಸನ್ಮಾನ ಎಲ್ಲ ಬೇಡ ನನಗೆ, ಅದೆಲ್ಲ ಏನು ಸಾಲು ಗೀಲು ಸನ್ಮಾನ ಅವೆಲ್ಲ ಬೇಡ, ಅದೆಲ್ಲ ಏನು ಬೇಡ ನನಗೆ. ಇವರೇ ನಿಮ್ಮನ್ನ ಇಷ್ಟು ದೂರ ಕರ್ಕೊಂಡ್ಬಂದಿರೋದು ಇವರೇ. ಇವ್ರ ಜೊತೆ ಐ ಥಿಂಕ್ ಪ್ರವೀಣ್ ಬಂದ. ಪ್ರವೀಣ್ ಅಲ್ಲೇ ನಮ್ಮ ಎಲ್ಲಿ ಹಾ, ಈ ಹುಡುಗ ನನಗೆ ಹತ್ರ ಒಂದು ಆಯ್ತು 15 ವರ್ಷದಿಂದ ಪರಿಚಯ ಅನ್ಸುತ್ತೆ. ಇವನ್ ಮದುವೆಗೆ ಅಂತ ನನ್ನ ಭೇಟಿ ಮಾಡಿದ್ದು, ಅವತ್ತಿಂದ ಪರಿಚಯ. ಇವತ್ತಿಲ್ಲ ನಿಮ್ಮನ್ನ ನಾನು ಇಷ್ಟು ದೂರ ಬರೋದಕ್ಕೆ ಕಾರಣ ಇವರಿಬ್ಬರೇ. ಭೇಟಿ ಮಾಡೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಕಾರಣ. ಒಟ್ಟಲ್ಲಿ ನಿಮಗೆ ನಾನು ನೋಡಿ ಸಂತೋಷ ಆಯ್ತು ಅಂತ ಅನ್ಸುತ್ತೆ. ಏನಾರ ಒಂದು ಒಳ್ಳೆ ಮಾತು ಕಿವಿಗೆ ಹಾಕಬೇಕು. ಜನರಲ್ಲಾಗಿ ಅಡ್ವೈಸ್ ನಾಟ್ ಅಡ್ವೈಸಬಲ್ ಅಂತ ನಾನೇ ಹೇಳ್ತೀನಿ. ಈಗಿನ ಕಾಲದಲ್ಲಿ ಬುದ್ಧಿ ಹೇಳೋದೇ ವೇಸ್ಟ್, ಯಾಕೆ ಹೇಳೋದೇ ವೇಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಡ್ತಾರೆ. ಆದ್ರೆ ಯಾವತ್ತು ಮಾತನ್ನ ಇಲ್ಲಿ ಕೇಳಿಸಿ ಹೃದಯಕ್ಕೆ ಹಾಕೋತಿರೋ ಅವತ್ತು ನಿಮ್ ಧರಣಿ ಚೆನ್ನಾಗಿರುತ್ತೆ. ಏನಿದ್ರು ಮನಸ್ಫೂರ್ತಿಯಾಗಿ ಮಾಡೋ ಕೆಲಸಗಳು. ನನಗೆ ಸೋಲು ಗೆಲುವು ಗೊತ್ತೇ ಇಲ್ಲ. ಇವಾಗ ಕೂಡ ಯಾರೋ ಹೇಳಿದ್ರು ರೈಸ್ ಅಂಡ್ ಫಾಲ್ ಆಫ್ ರವಿಚಂದ್ರನ್ ಅಂತ ಯಾರೋ ಒಂದು ವಿಡಿಯೋ ಮಾಡಿದ್ದಾರೆ. ಇನ್ನೂ ಫಾಲ್ ಆಗೇ ಇಲ್ಲ ರೀ, ಇನ್ನೂ ಜರ್ನಿ ನಡೀತಾ ಇದೆ ನಂದು. ಇಷ್ಟು ಬೇಗ ಫಾಲ್ ಬರುತ್ತೆ ಅಲ್ವಾ? ಕರೆಕ್ಟಾ? ನೋಡ್ತಾ ಇದೆ ಇನ್ನೂ ಕುದ್ರೆ ಸ್ವಲ್ಪ ಸ್ಲೋ ಆಗಿರುತ್ತೆ ಅಲ್ವಾ? ಸ್ಲೋ ಆಗಿದೆ. ಒಟ್ಟಲ್ಲಿ ನಿಮ್ನೆಲ್ಲ ಭೇಟಿ ಮಾಡಿದ್ರೆ ಒಳ್ಳೇದಾಯ್ತು, ಸಂತೋಷ ಆಯ್ತು. ಎಲ್ಲರೂ ಒಳ್ಳೇದಾಯ್ತು. ಅದಕ್ಕೆ ಕ್ರೇಜಿ ಸ್ಟಾರ್ ಅಂತ ಹೇಳೋದು. ಸರ್, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನೀವೇನ್ ಹೇಳಿದ್ರಿ ವಿದ್ಯಾರ್ಥಿಗಳನ್ನ ಕರ್ಸ್ಬೇಕಾಗಿತ್ತು ಅಂತ. ಲಾಸ್ಟ್ ತಿಂಗಳು ಹೊರ ದೇಶದಲ್ಲಿ ಇರುವಂತ ಮಕ್ಕಳನ್ನು ಕೂಡ ನಮ್ಮ ಯೋಗೇಶ್ ಸರ್ ಕರ್ಸಿ ಅವ್ರಿಗೆ ಸನ್ಮಾನ ಮಾಡಿ ಯಾವ್ದ್ಯಾವ್ದು ಹುದ್ದೆಯಲ್ಲಿದ್ದಾರೆ. ಸೊ ಎಲ್ಲಾ ಮಕ್ಕಳಿಗೂ ನೀವು ಕರೆಸ್ಲಿಲ್ಲ ಅಂತ ಹೇಳಿಲ್ಲ, ಕರೆಸ್ಬೇಕು ಅಂತ ಹೇಳಿದ್ರೆ ಕರೆಸ್ಲಿಕ್ಕೆ ಒಳ್ಳೇದಾಯ್ತು. ಎಸ್, ಇನ್ನೊಂದು ಖುಷಿ ವಿಚಾರ. ಅದಕ್ಕೆ ಹೇಳೋದು ನಮ್ಮ ಮಾತಿನ ಸರ್ದಾರ ಅಂತ. ಸರ್, 60 ಮಕ್ಕಳಿಂದ ಶುರು ಮಾಡಿದ್ರಿ ನಮ್ಮ ಯೋಗೇಶ್ ಸರ್. ಇವಾಗ 2500 ಮಕ್ಕಳವರೆಗೂ ಹೋಗಿದೆ. ಎಸ್, ಜೋರಾದ ಚಪ್ಪಾಳೆ ಅಂತ ನಾನು ಹೇಳಲ್ಲ. ಪಕ್ಕದಲ್ಲಿ ಸರ್ ಇದ್ದಾರೆ, ಶಿಲೆ ಹೊಡಿಬಹುದು. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಪ್ರೇಮ ಲೋಕದ ಒಡೆಯ ಮಕ್ಕಳಷ್ಟೇ ಅಲ್ಲ, ನಮ್ಮ ಪೇರೆಂಟ್ಸ್ ಕೇಳಿಸ್ಬೇಕು ಈ ಒಂದು ರೇಸ್ ಅಲ್ಲಿ. ಸೊ ಎಸ್, ರವಿ ಸರ್, ನೇತ್ರಾವತಿ ಬದರೋ ಪೇರೆಂಟ್ಸ್ ಕೂಡ ಜೊತೆ ಸುನೀಲ್ ಧರ್ಮೇಂದ್ರ ಕುಮಾರ್ ಗೆಲ್ತಾ ಇದ್ದಾರೆ. ಅಫ್ನಾನ್ ಫಾದರ್. ಎಸ್, ನಿಮ್ಮ ಬೆಲೂನ್ ಬ್ಲಾಸ್ಟಿಂಗ್ ಗೇಮ್ ಸೈಲೆನ್ಸ್. ಹಾಗೆ ಬರೀ ವಿದ್ಯಾರ್ಥಿಗಳು ನಮ್ಮ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ. Thank you, Hari sir, for your valuable advice. And now it's time to felicitate those who, out of their busy schedule, Lokesh sir, to ಎಸ್, Lokesh sir, please to the honors. ಎಲ್ಲರೂ ಕೂಡ ಜೊತೆ ಸೇರಿ ಈ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಇಷ್ಟಪಡ್ತಾ ಇದ್ದೀವಿ. ಇಷ್ಟೊತ್ತು ಸೇರಿದಕ್ಕೆ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಅವರು ಕೂಡ ನಿಮ್ಮ ಸಮಯ ಇಷ್ಟೊತ್ತು ನಮಗೆ ತುಂಬಾ ನಮಗೆ ಇದಕ್ಕೆ ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರಣಕರ್ತರು ಅಂತ ಹೇಳಕ್ ಇಷ್ಟಪಡ್ತೀವಿ.
ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮಂಜುನಾಥ್ AVM ಸರ್ ಅವರು ಕೂಡ ಮುಂದೆ ಬರಬೇಕು. ಎಲ್ಲ ಗಣ್ಯ ವ್ಯಕ್ತಿಗಳು ಜೊತೆ ಸೇರಿ ಸರ್ ಥ್ಯಾಂಕ್ ಯು ಸೋ ಮಚ್. ಎಸ್ ಯೋಗಿ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. అందమ్మ చౌడమ్మ ఎల్లమ్మ మారమ్మ అంగాళ పరమేశ్వరి ಶ್ರೀ ಶಾರದಾ ವಿದ್ಯಾಮಂದಿರ್ ಸ್ಕೂಲ್ 23rd ಆನಿವರ್ಸರಿ ಫಂಕ್ಷನಲ್ಲಿ ಇವತ್ತು ನಾವು ಭಾಗವಹಿಸಿದ್ದೀರಿ. ಚೇರ್ಮನ್ ಲೋಕೇಶ್ ಅವರು, ಯೋಗೇಶ್ ಅವರು 23 ವರ್ಷ ಸಕ್ಸಸ್ಫುಲ್ಗಾಗಿ ಈ ಸ್ಕೂಲ್ನ ಇನ್ಸ್ಟಿಟ್ಯೂಷನ್ನ ರನ್ ಮಾಡ್ತಾ ಇದ್ದವ್ರೆ. ಈ ಇನ್ಸ್ಟಿಟ್ಯೂಷನ್ ಬಂದು ಅಚೀವ್ಮೆಂಟ್ ಅವಾರ್ಡು, ಅದೇ ಥರ CM ಅವಾರ್ಡು ಕೂಡ ತೆಗೆದಿದೆ. ಅದೇ ಅಲ್ದಿರ ಇವಾಗ ನೋಡ್ಬೇಕಂತ ಎಜುಕೇಷನ್ ಎಲ್ಲ ಕಮರ್ಷಿಯಲ್ ಆಗಿದೆ. ಹಂಗಿರೋವಾಗ ಒಳ್ಳೆ ಎಜುಕೇಷನ್ ಕೊಡಬೇಕು ಈ ಭಾಗದಲ್ಲಿ ಅಂತೇಳಿ ನಮ್ಮ ಯೋಗೇಶ್ ಅವರು ಕಮ್ಮಿ ಫೀಸಲ್ಲಿ ಇದನ್ನ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದವ್ರೆ. ಇನ್ನು ಬರೋ ಕಾಲದಲ್ಲಿ ಈ ಸ್ಕೂಲ್ ದೊಡ್ಡ ಕಾಲೇಜು, ಯೂನಿವರ್ಸಿಟಿ ಈ ಥರ ಮಾಡಿ ಒಳ್ಳೆ ವಿದ್ಯಾ ಈ ಭಾಗದಲ್ಲಿರೋ ಸ್ಟೂಡೆಂಟ್ಸ್ಗೆಲ್ಲ ಕೊಡಬೇಕಂತೇಳಿ ಕೇಳ್ಕೊತ ಇದ್ದೆ. ಸರ್, ಬಾರ್ಡ್ರಲ್ಲಿರೋದು ಎಲ್ಲ ಕಡೆ ಮಕ್ಕಳನ್ನ ಕಡಿಮೆ ಬಜೆಟಲ್ಲಿ ಓದಿಸ್ತಾ ಇದ್ದಾರೆ. ಅದ ಹೇಳಿದೆ, ಇವಾಗ ಕಮರ್ಷಿಯಲ್ ಆಗಿದೆ ಎಜುಕೇಷನ್ನು. ನಿಮಗೆಲ್ಲ ಗೊತ್ತು, ಸಜ್ಜಾಪುರದಲ್ಲಿ ಬೇಕಾದಷ್ಟೊಂದು ಸ್ಕೂಲ್ ಇದೆ. ಅಲ್ಲೆಲ್ಲ LKG ಸ್ಟೂಡೆಂಟ್ಸ್ ಕೂಡ ಇವತ್ತು 10 ಲಕ್ಷ ರೂಪಾಯಿ ಫೀಸ್ ತೆಗಿತಾ ಇದ್ದವ್ರೆ. ಇಲ್ಲಿ ಮಿನಿಮಮ್ ಫೀಸಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ನಮ್ಮ ಯೋಗೇಶ್ ಅವ್ರು ಕೊಡ್ತಾ ಇದ್ದವ್ರೆ. ಇನ್ನೂ ಬರೋ ಕಾಲದಲ್ಲಿ ಇದು ದೊಡ್ಡ ಕಾಲೇಜು, ದೊಡ್ಡ ಯೂನಿವರ್ಸಿಟಿಗ ಇಲ್ಲಿ ಮಾಡಿ ಈ ಭಾಗದಲ್ಲಿರೋ ಬಡವ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಬೇಕಂತೇಳಿ ಆಶೀರ್ವಾದ ಇದೆ. ಎಲ್ಲರಿಗೂ ನಮಸ್ಕಾರ. ಇದು ಯೋಗೇಶ್, ಚೇರ್ಮನ್ ಶಾರದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಇವತ್ತು ನಾವು ಶಾರದಾ ವಿದ್ಯಾಮಂದಿರ ಶಾಲೆಯ 23ನೇ ವಾರ್ಷಿಕೋತ್ಸವ ಸಮಾರಂಭ ನಾನು ಆಚರಿಸ್ತಾ ಇರ್ತೀವಿ. ಈ ಶಾಲೆ ಬಂದು 2002ರಲ್ಲಿ ಬರೀ 4 ರೂಮಿಂದ ಪ್ರಾರಂಭ ಆಗಿರೋಂಥದ್ದು. 60 ಜನ ಮಕ್ಕಳು, 60-70 ಜನ ಮಕ್ಕಳು ಅಷ್ಟೇನೆ. ನಮ್ಮ ತಂದೆಯ ಒಂದು ಮೊದಲನೇ ಒಂದು ಕೂಸು ಅಂತ ಹೇಳ್ಬೋದು. ಇದರಿಂದ ಇವತ್ತು ನಾವು ಸುಮಾರು 4 ಶಾಲೆಗಳು ಇದರಿಂದ ಮತ್ತೆ ಹೊರತಾಗಿ ಮತ್ತೆ 3 ಶಾಲೆಗಳು, 2 ಕಾಲೇಜುಗಳು, 2 ಪ್ರೀ ಸ್ಕೂಲು, ಇದಕ್ಕೆಲ್ಲನೂ ಇಷ್ಟೆಲ್ಲ ನಾವು ಬೆಳೀಲಿಕ್ಕೆ, ಇದೆಲ್ಲನೂ ಉದ್ಭವ ಆಗಲಿಕ್ಕೆ ಒಟ್ಟಿಗೆ ನಮ್ಮ ಶಾರದಾ ವಿದ್ಯಾಮಂದಿರನ ಕಾರಣ ಆಗಿರುತ್ತೆ. ಇವತ್ತಿಗೂ ನಮ್ಮದು ಹೈಯೆಸ್ಟ್ ಸ್ಟ್ರೆಂತಿನ ಟೇಬಲ್ ಆಗಿರ್ತದೆ. ವೆರಿ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರಲ್ಲಿ ನಾವು ಶಾಲೆನ ನಡೆಸ್ತಾ ಇರ್ತೀವಿ. ಇವತ್ತಿಗೂ 10th 6 to 6 ನಾವು ವರ್ಕಿಂಗ್ ನಾವು ಮಾಡ್ತಾ ಇರ್ತೀವಿ. ಹೆಸರಾಂತ ಶಿಕ್ಷಕರು ಇವತ್ತು ನಮ್ಮಲ್ಲಿ ಸೋಮಶೇಖರ್ ಸರ್ ಇರ್ಬೋದು, ದಿವಾಕರ್ ಸರ್ ಇರ್ಬೋದು, ಒಬ್ಬೊಬ್ರಿಗೂ ಪ್ರತಿಯೊಬ್ಬರಿಗೂ 25 ವರ್ಷಗಳ ಒಂದು ಟೀಚಿಂಗ್ ಅನುಭವ ನಮಗೆ ಗುರುಗಳಾದಂಥವ್ರು. ಅಂಥ ವ್ಯಕ್ತಿಗಳನ್ನ ಇವತ್ತು ಪಾಠ ಪ್ರವಚನ ಎಲ್ಲನೂ ನಮ್ಮ ಶಾಲೆಗಳಲ್ಲಿ ಹೋಗ್ತಾ ಇರ್ತದೆ. ಇವತ್ತು ಅವರಲ್ಲಿ ಟ್ಯೂಷನ್ ಕಲೀಲಿಕ್ಕಂತಲೇ 20,000 ಕೊಟ್ಟು ಕ್ರ್ಯಾಶ್ ಕೋರ್ಸು ಇಂಥದಕ್ಕೆಲ್ಲ ಹೋಗುವಂಥ ಮಕ್ಕಳಿಗೆ, ಯಾರೆಲ್ಲ ಬಡ ಮಕ್ಕಳಿರ್ತಾರೆ ಅಂಥ ಮಕ್ಕಳಿಗೆ ಇಂಥ ಹೆಸರಾಂತ ಶಿಕ್ಷಕರೇ ಪಾಠ ಪ್ರವಚನ ಮಾಡಬೇಕಾದ್ರೆ ಆಟೋಮೆಟಿಕಲಿ ಅದರ ಎಫೆಕ್ಟಿವ್ನೆಸ್ಸು ದಯವಿಟ್ಟು ಪೇರೆಂಟ್ಸ್ ಎಲ್ಲನೂ ಅದನ್ನು ಗ್ರಹಿಸಬೇಕು.
ಇವತ್ತಿಗೂ ನಮ್ಮ ಮಾಸ್ಟರ್ಗಳು ಇವತ್ತು ಹೆಂಗಿದ್ದಾರೆ ಅಂತ ಹೇಳಿದ್ರೆ ವ್ಯಾಲ್ಯೂಸ್ ಸಮೇತ ಪುಸ್ತಕ ನೋಡಿ ಪುಸ್ತಕ ನೋಡಿ ಹಾಕ್ಬೇಕು ಅನ್ನೋ ಅವಶ್ಯಕತೆನಲ್ಲ, ಅಷ್ಟು ತಲೆಯಲ್ಲಿ ಒಂಥರ ಫೀಡ್ ಆಗಿರೋಂಥ ವ್ಯಕ್ತಿಗಳು ಸೋಮಶೇಖರ್ ಸರ್ ಇರ್ಬೋದು, ದಿವಾಕರ್ ಸರ್ ಇರ್ಬೋದು, ಇವರೆಲ್ಲನೂ ಇಂಥ ವ್ಯಕ್ತಿಗಳ ಕಡೆಯಿಂದ ಪಾಠ ಪ್ರವಚನಗಳೆಲ್ಲ ಹೋಗ್ತಾ ಇರ್ತದೆ. ಎಲ್ಲ ಬಡಬಗ್ಗರಿಗೆ ತುಂಬಾವರೆಗೂ ಅನುಕೂಲ ಆಗ್ತಾ ಇರ್ತದೆ. ಆಗಲೇ ಹೇಳ್ದಂಗೆ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್ ಇರ್ತದೆ. 6 to 6 ಪ್ರತಿಯೊಬ್ಬರಿಗೂ 12 ಗಂಟೆಗಳ ಪಾಠ ಪ್ರವಚನ ಮಾಡ್ತಾ ಇರ್ತೀವಿ ನಮ್ಮ 10ಗೆಲ್ಲನೂ. ಬೇರೆ ಮಕ್ಳಿಗೂ ಸ್ವಲ್ಪ ಬೆನಿಫಿಟ್ ಆಗಲಿ ಅಂತೇಳಿ ಹಳ್ಳಿ ಮಕ್ಕಳನ್ನ ವಿಶೇಷವಾಗಿ ಅವ್ರನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ಟ್ಯೂಷನ್ ಇನ್ನೊಂದು ಮತ್ತೊಂದು ಅಲ್ಲಿನ ಲೊಕ್ಯಾಲಿಟಿಯಲ್ಲಿ ಸಿಗಲ್ಲ ಆದ ಕಾರಣ, ಒಳ್ಳೆ ಟೀಚರ್ಸು ಇನ್ನೊಬ್ಬರು ಮತ್ತೊಬ್ಬರಲ್ಲಿ ದೊರಕಲ್ಲ ಆದ ಕಾರಣ ಅವ್ರಿಗೂ ಸಮೇತ ನಾವೇನೇ ಕ್ಲಾಸ್ ನಮ್ಮ ಸ್ಕೂಲ್ ಅವರ್ಸಲ್ಲೇ 1 ಗಂಟೆ ಹೆಚ್ಚುವರಿಯಾಗಿ ಸ್ಪೆಷಲ್ ಕ್ಲಾಸ್ ಸಮೇತ ನಾವು ಆಯೋಜನೆ ಮಾಡಿರ್ತೀವಿ. ಈ ವಾಹಿನಿ ಮುಖಾಂತರ ನಾನು ಪ್ರತಿ ಪೇರೆಂಟ್ಗೂ ಹೇಳೋದು ಒಂದು ವಿಚಾರ, ದಯವಿಟ್ಟು ಯಾರನ್ನು ಟ್ಯೂಷನ್ ಕಳಿಸೋ ವ್ಯವಸ್ಥೆ ಮಾಡಬೇಡಿ. ಟ್ಯೂಷನ್ ಕಳಿಸೋದ್ರ ಪ್ರಯೋಜನ ಏನಕ್ಕಂದ್ರೆ ಒಬ್ಬ ಶಿಕ್ಷಕ ಸಪೋಸ್ ನೀವು BA ಮಾಡಿದ್ರಿ ಅಥವಾ BSc ಮಾಡಿದ್ರಿ, ಒಬ್ಬ ಸೈನ್ಸು ಮತ್ತು ಮ್ಯಾಥ್ಸ್ ಹೇಳ್ಕೊಳ್ಬೋದು. ಅದೇ ವ್ಯಕ್ತಿ ನಿಮಗೆ ಸೋಷಲ್ಲು, ಇಂಗ್ಲೀಷು, ಕನ್ನಡ ಪ್ರತಿಯೊಂದು ಅವನೇ ಮಾಡೋದಾದರೆ ಆಮೇಲೆ ಅವನು ಸೂಪರ್ ಹ್ಯೂಮನ್ ಆಗ್ಬಿಡ್ತಾನೆ. ಅವಾಗ ಅವ್ನು ಟೀಚರ್ ಅನ್ಸ್ಕೊಳ್ಳಲ್ಲ. ಆಮೇಲೆ ಬರೀ ನಿಮ್ಮ ಒಂದೇ ಕ್ಲಾಸಿಗೆ ಮಾತ್ರ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ಕರಿಕ್ಯುಲಮ್ಸು ಒಂದೇ ಕರಿಕ್ಯುಲಮ್ ಮಾತ್ರ ನೋಡ್ತಾ ಇರ್ತಾರೆ. ಆವಾಗ ನಮ್ಮ ಶಾಲೆಗಳಲ್ಲಿ ಏನಾಗುತ್ತೆ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರೇ ಆ ಒಂದು ಸಬ್ಜೆಕ್ಟ್ನ ಇನ್ನೊಂದು ಸತಿ ಹೇಳ್ಕೊಳ್ಳೋದ್ರಿಂದ ಒಂದು. ಎರಡನೇದು ಬಂದು ಆ ಪರ್ಟಿಕ್ಯುಲರ್ ಟೀಚರ್ಗೆ ಒಬ್ಬ ವ್ಯಕ್ತಿಯ ಒಬ್ಬ ಹುಡುಗನ ಆಳ ಆಗಲ ಗೊತ್ತಿರುತ್ತೆ. ಅಂದರೆ ಅವನು ಬುದ್ಧಿವಂತನ ದಡ್ಡನ ಅಥವಾ ಯಾವ ಪ್ಲೇಸಲ್ಲಿ ಅವ್ನು ಇನ್ನೊಂದು ಸ್ವಲ್ಪ ಟ್ಯೂನ್ ಇನ್ ಮಾಡಬೇಕು ಇದೆಲ್ಲ ಗೊತ್ತಿರೋ ಕಾರಣ ಅವ್ರು ಇನ್ನೂ ಎಫೆಕ್ಟಿವ್ ಆಗಿ ಪಾಠನ ಹೇಳ್ಕೊಡ್ತಾರೆ, ಮತ್ತಿನ್ನೊಂದು ಸತಿ ಹೇಳ್ಕೊಡ್ತಾರೆ. ಡೆಫಿನೆಟ್ಲಿ 10 to 20% ನಾನು ಪ್ರತಿ ಮಗುವಲ್ಲೂ ಇಂಪ್ರೂವ್ಮೆಂಟ್ ತೋರಿಸ್ತಾ ಇರ್ತೀನಿ. ಇವತ್ತೂ ನಮಗೆ ರವಿಚಂದ್ರನ್ ಅವ್ರು ಬಂದಿರ್ತಾರೆ, ಹೆಸರಾಂತ ಚಿತ್ರನಟ, ಪ್ರೊಡ್ಯೂಸರು, ಡೈರೆಕ್ಟ್ರು, ಆ್ಯಕ್ಟರು. ಇಂಥವ್ರು ಬಂದು ನಮ್ಮ ಶಾಲೆನ ಉದ್ದೇಶಿಸಿ ಅವ್ರು ಮಾತಾಡ್ಬೇಕಾದ್ರೆ ಇದನ್ನೇ ಹೇಳಿರ್ತಾರೆ, ಏನು ಹಿಂದೆ ಇರೋ ವಿದ್ಯಾರ್ಥಿನ ಮುಂದೆ ತಗೊಬರೋ ಕೆಲಸ ಮಾಡ್ಬೇಕಂತೇಳಿ. ಈ ಒಂದು ಮಾತಿಗೆ ಮಾತ್ರ ನಾವು 100% ಆಗ್ತಾ ಇರ್ತೀವಿ. ನಾನಿರ್ಬೋದು, ನಮ್ಮ ಶಿಕ್ಷಕರು ಇರ್ಬೋದು, 100% ಎಫರ್ಟ್ ಹಾಕಿ ಹಿಂದೆ ಇರೋ ವಿದ್ಯಾರ್ಥಿನ ಮುಂದೆ ತಗೊಬರಲಿಕ್ಕೆ ನಮ್ಮ ಪಾರ್ಟ್ ಏನಿದೆ ನಾವು ಅದನ್ನು ಡೆಫಿನೆಟ್ ಮಾಡ್ತಾ ಇರ್ತೀವಿ. 20% ಒಬ್ಬ ವಿದ್ಯಾರ್ಥಿ ಪ್ರತಿ ವರ್ಷವೂ 10 to 20% ಪ್ರತಿ ವರ್ಷವೂ ಇಂಪ್ರೂವ್ಮೆಂಟು ನಾವು ತೋರಿಸ್ತಾ ಇರ್ತೀವಿ. ಇದಲ್ಲದೆ ಬೇರೆ ಶಾಲೆಗೆ ನನ್ನ ಶಾಲೆಗೆ ಒಂದೇ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಯಾವುದೇ ಶಾಲೆಯಲ್ಲೂ ಮ್ಯಾನೇಜ್ಮೆಂಟು ನಿಮಗೆ ಪ್ರತಿದಿನ ಸಿಗಲ್ಲ ಸರ್. ನೀವು ಇವತ್ತಿಗೂ ಬೇರೆ ಶಾಲೆಗಳಿಗೆ ಹೋದರೆ ಕೈ ಕಟ್ಟಿ ನಿಂತ್ಕೊಂಡು ಅಲ್ಲೇ ನೀವು ಫೀಸ್ಗಳು ಕಟ್ಬಿಟ್ಟು ಹೋಗ್ತೀರಿ. ಯಾವ ಮ್ಯಾನೇಜ್ಮೆಂಟ್ ನೀವು ನೋಡ್ತೀರಿ? ಯಾವ್ದಾದ್ರು ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ನೀವು ನೋಡ್ತೀರಾ? ನಮ್ಮ ಶಾಲೆಗಳಿಗೆ ಬನ್ನಿ, ಲೆಟ್ ಬಿ ಶಾರದಾ ಇಂಟರ್ನ್ಯಾಷನಲ್, ಲೆಟ್ ಬಿ ಶಾರದಾ ವಿದ್ಯಾಮಂದಿರ. ನಿಮ್ಗೆ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ 8:15 ನಿಮ್ಮ ಗೇಟಲ್ಲಿ ಸಿಗ್ತಾರೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇದಕ್ಕೆ ಬೇಕಾದ್ರೆ ಇನ್ನೊಂದ್ಸತಿ ನೀವು ಕಮೆಂಟ್ ಹಾಕ್ಕೊಳ್ಳಿ, ಇನ್ನೊಂದ್ಸತಿ ಬಂದು ನೀವು ಎಲ್ಲಾದರೂ ಸಭೆ ಮುಖಾಂತರ ಕೇಳ್ಬಿಡಿ ನಮ್ಮನ್ನ. ಬೇಕಾದರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. 8:15 ನಮ್ಮ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಸಿಗ್ತಾರೆ. 8:15 ಆ ರೆಸ್ಪೆಕ್ಟಿವ್ HM ಅಲ್ಲಿ ಇರ್ತಾರೆ. ಅವಾಗ ನಾವು ಇದನ್ನೆಲ್ಲ ಏನಕ್ಕೆ, ಬೆಳಿಗ್ಗೆನೂ ಅವರಲ್ಲೇ ಇದ್ದು ಮಕ್ಕಳನ್ನ ವೆಲ್ಕಮ್ ಮಾಡ್ತಾರೆ, ಸಂಜೆನೂ ಸಮೇತ ಅವ್ರನ್ನ ಕಳಿಸ್ಬೇಕಾದ್ರೂ ಸಮೇತ ಅವರಿಬ್ಬರು ಅಲ್ಲೇ ಇರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಆ ಒಂದು ಅವಧಿಯಲ್ಲಿ ಅಕಸ್ಮಾತ್ ನಿಮ್ಗಳ ಕಷ್ಟ ಏನಾದರೂ ಇದ್ದರೆ, ಲೆಟ್ ಬಿ ಕಷ್ಟ ಅಂದರೆ ದೊಡ್ಡ ಕಷ್ಟ ಅಂತಲ್ಲ, ಲೆಟ್ ಬಿ ವಿತ್ ರೆಸ್ಪೆಕ್ಟ್ ಟು ಕರೆಕ್ಷನ್ಸ್ ಇರ್ಬೋದು, ಅಥವಾ ಸುಮ್ಮನೆ ಟಿಕ್ ಮಾಡಿದ್ದಾರೆ, ಅಥವಾ ಒಂದು ಮಗು ಒಂದು ಪಾರ್ಟೆಲ್ಲ ಅಕಸ್ಮಾತ್ ಡಲ್ ಇದೆ, ಅಥವಾ ಕ್ಲೀನಿನೆಸ್ ಬಗ್ಗೆ ಇರ್ಬೋದು, ಇದೆಲ್ಲನೂ ತತ್ಕ್ಷಣ ನಿಮ್ಮಗಳ ಕಂಪ್ಲೇಂಟ್ನ ಸ್ವೀಕಾರ ಮಾಡಿ ಅದಕ್ಕೆ ಏನೋ ಒಂದಷ್ಟು ರೆಮಿಡೀಸ್ನ ನಾವು ತೊಗೊಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿಗೆ ಮ್ಯಾನೇಜ್ಮೆಂಟ್ ಇರ್ಬೋದು, ನಮ್ಮ ಪ್ರಿನ್ಸಿಪಲ್ ಇರ್ಬೋದು, ನಿಮಗೆ ಗೇಟಲ್ಲಿ ಅವೈಲೇಬಲ್ ಇರ್ತಾರೆ. ಈ ಒಂದು ಚಾಲೆಂಜ್ ಇವತ್ತು ನಾನೇನು ಹೇಳ್ತೀನಿ ನಿಮಗೆ, ಈ ಒಂದು ಚಾಲೆಂಜ್ ನಾನು ಮಾಡಿದಂಗೆ ಬೇರೆ ಯಾವ್ದಾದ್ರು ಶಾಲೆಯಲ್ಲಿ ಈ ಥರ ಸಿಗ್ತಾರಾ? ನೀವೇ ಒಂದ್ಸತಿ ಕೇಳಿ ನೋಡಿ. ಯಾರಾದರೂ ಮ್ಯಾನೇಜ್ಮೆಂಟು ಗೇಟಲ್ಲಿ ನಿಮ್ಗೆ 8:15 ಪ್ರತಿದಿನ ಸಿಗ್ತಾರಾ? ಒಬ್ಬ ಪ್ರಿನ್ಸಿಪಲ್ ನಿಮ್ಮ ಕೈಗೆಟ್ಕೋ ರೀತಿ ಇರ್ತಾರಾ? ಇದು ನಮ್ಮ ಶಾಲೆ ವಿಶೇಷತೆ ಒಂದು. ಎರಡನೇದು, ಪ್ರತಿಯೊಬ್ಬ ಪೇರೆಂಟ್ನೂ ಅವ್ರದ್ದೇ ಆದ ಒಂದು ಸಪ್ರೇಟ್ ಟೈಮಿಂಗ್ಸನ್ನು ಕೊಟ್ಟು ಪ್ರತಿಯೊಬ್ಬರನ್ನ ಕರೆಸ್ಕೊಂಡು ಒಂದು ಮಗು ಬಗ್ಗೆ ನಾವು ಅವನ ಕುಂದುಕೊರತೆಗಳಿರ್ಬೋದು, ಎಷ್ಟೊತ್ತಿಗೆ ಹೇಳ್ತೇನೆಯಿಂದ ಎಷ್ಟೊತ್ತಿಗೆ ಮಲಗ್ತಾನೆ ಅವ್ರಿಗೂ, ಅವನು ಯಾವ ಸಬ್ಜೆಕ್ಟಲ್ಲಿ ವೀಕಿಂದ ಪ್ರತಿಯೊಂದು ನಾವು ನೋಟ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಕರೆಕ್ಷನ್ಸ್ ನಾವು ತಗೊಬಂದಿರ್ತೀವಿ. ಇದುವರೆಗೂ 100% ಆಫ್ ದಿ ಪೇರೆಂಟ್ಸ್ನ ನಾನು ಮೀಟ್ ಮಾಡಿರ್ತೀನಿ, 100% ಆಫ್ ದಿ ಪೇರೆಂಟ್ಸ್ನ ನಾವು ಮಾತಾಡಿಸಿರ್ತೀವಿ. ಆ ಶಾಲೆಯಲ್ಲಿ ಈಗ ಶಾರದಾ ವಿದ್ಯಾಮಂದಿರದಲ್ಲಿ ಅವರೇ ಸ್ವತಃ ಪ್ರತಿ ಪೇರೆಂಟ್ಸ್ನ ಕರೆಸಿ ಕೂರಿಸಿ ಅವ್ರ ಕುಂದುಕೊರತೆಗಳನ್ನ ವಿಚಾರಿಸಿ ಕಳಿಸ್ಕೊಟ್ಟಿರ್ತಾರೆ. ಇದು ನನ್ನ ವಿಶೇಷತೆ. ಇದೂ ನಾನು ಈಗ ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ, ಏನು ಮೀಡಿಯಾ ಮುಖಾಂತರ. ಯಾವ ಶಾಲೆ ಸರ್ ಮಾಡಿದೆ? ಒಂದು ಮ್ಯಾನೇಜ್ಮೆಂಟಾಗಿ ಕರೆಸಿ ಕೂರಿಸಿ ಒಂದು ಪೇರೆಂಟ್ನ ಪ್ರತಿಯೊಬ್ಬ ಪೇರೆಂಟ್ ಜೊತೆ ಯಾರು ಈ ಥರ ಸಂಪರ್ಕ ಇಟ್ಕೊಂಡಿದ್ದಾರೆ, ನಾವು ಇಟ್ಕೊಂಡಿದ್ದೀವಿ. ಇದು ನನ್ನ ವೈಶಿಷ್ಟ್ಯತೆ. ಇವತ್ತು ನಾವು ಇಷ್ಟೆಲ್ಲ ನಾವೇನು ಮಾಡ್ತಿರ್ತೀವಿ, ಈ ಆಡಂಬರ ಅನ್ನೋದಕ್ಕಿಂತಲೂ ಇಷ್ಟು ದೊಡ್ಡ ಆ್ಯನ್ಯುವಲ್ ಡೇ, ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಒಂದು ಮಗುಗೆ ಪರ್ಫಾರ್ಮ್ ಮಾಡಲಿಕ್ಕೆ ಇವೆಲ್ಲ ನಾವು ಏನಕ್ಕೆ ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಬಹುಶಃ ನಮಗೆ ನಮ್ಮ ಜೀವನಗಳಲ್ಲಿ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಬಡ ಪೇರೆಂಟ್ಸ್ ಇದ್ದಾರೆ. ನನಗೂ ಸಮೇತ ನನ್ನ ತಾಯಿ ತಂದೆಯರಿಗೂ ಸಹಿತವಾಗಿ ನಾನು ಹೇಳ್ತಿರೋಂಥದ್ದು, ನಮಗೆ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಕ್ಕಿಲ್ಲ ಸರ್ ಪರ್ಫಾರ್ಮ್ ಮಾಡಲಿಕ್ಕೆ. ನನ್ನ ಮಕ್ಕಳಿಗೆ ಆ ಥರ ಸಿಗಬೇಕು, ನಮ್ಮ ಮಕ್ಕಳಿಗೆ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಗಬೇಕು, ಇಷ್ಟು ಸಾವಿರಾರು ಜನರ ಮುಂದೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ
ನಾವು ಇವತ್ತು ಆ್ಯನ್ಯುವಲ್ ಡೇ ಇರ್ಬೋದು, ಸ್ಪೋರ್ಟ್ಸ್ ಡೇ ಇರ್ಬೋದು, ಫ್ಯಾಮಿಲಿ ಡೇ ಇರ್ಬೋದು, ಫಾದರ್ಸ್ ಡೇ, ಮದರ್ಸ್ ಡೇ, ಈ ಥರ 101 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಷ್ಟು ವಿಜೃಂಭಣೆಯಿಂದ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ನಾಳೆ ದಿನ ನಿಮ್ಮ ನೆರೆಹೊರೆಯವ್ರಿಗೆ ಹೇಳ್ಕೋಬೇಕಾದ್ರೂ, ನಿಮ್ಮ ಫ್ರೆಂಡ್ ಸರ್ಕಲ್ ಹೇಳ್ಕೋಬೇಕಾದ್ರೂ, ನನ್ನ ಮಗು ಶಾರದಾ ಸ್ಕೂಲ್ಗೆ ಹೋಗ್ತಿದೆ ಅಂತೇಳಿ ತುಂಬ ಪ್ರೌಢಮೆಯಿಂದ ಹೇಳ್ಕೋಬೇಕು. ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು, ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಬೇಕು. ಅದಕ್ಕಾಗಿ ಶಾರದಾ ಅನ್ನೋದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ನಾವು ಇಷ್ಟು ಎಫರ್ಟ್ ಆಗ್ತಾ ಇರ್ತೀವಿ. ಇವತ್ತು ನಿಮಗೆಲ್ರಿಗೂ ತಿಳಿದಿರೋ ರೀತಿ ನನಗೆ ಆಲ್ರೆಡಿ ಅಚೀವರ್ಸ್ ಆಫ್ ಬ್ಯಾಂಗ್ಳೂರ್ ಅವಾರ್ಡ್ ಕೊಟ್ಟಿರ್ತಾರೆ. ನನ್ನ ಶಾಲೆಯ ಪ್ರಗತಿನ ಗುರುತಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, CM ಅವರು ಅವರೇ ಖುದ್ದಾಗಿ ನಮ್ಮ ಶಾಲೆಯ ಏಳಿಗೆಯನ್ನು ಗುರುತಿಸಿ ಕೊಟ್ಟಿರ್ತಾರೆ, ಅವಾರ್ಡ್ ಕೊಟ್ಟಿರ್ತಾರೆ. ಈ ಥರ 2 ಅವಾರ್ಡ್ಗಳೂ ನನಗೆ ಸಿಕ್ಕಿರೋವಂಥದ್ದು. ಇದೆಲ್ಲನೂ ಡೆಡಿಕೇಟ್ ಮಾಡೋಂಥದ್ದು ನನ್ನ ಪೇರೆಂಟ್ಸ್ಗೆ ಮಾಡ್ತೀವಿ. ಪೇರೆಂಟ್ಸ್ ಅದೇ ರೀತಿ ಕೋಪ್ರೇಟ್ ಮಾಡ್ತೀರಿ. ಬಟ್ ಅದ್ರ ಜೊತೆಗೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಪ್ರೌಢಿಮೆ ಇರಲಿ, ನಮ್ಮ ಶಾಲೆ ಅನ್ನೋದು ಪ್ರತಿಯೊಬ್ಬರಿಗೂ ಬರಲಿ. ನಾವು ಡೆಫಿನೆಟಾಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ. ನಮ್ಮ ಜೊತೆ ನಡೀರಿ, ಪ್ರತಿಯೊಬ್ಬರು ಜೊತೆ ಸಾಗೋಣ. ಜೊತೆಯಲ್ಲಿ ನಾವೊಂದು ಏಮ್ನ, ನಮ್ಮ ಗೋಲ್ನ ನಾವು ರೀಚ್ ಮಾಡೋಣ. ಇನ್ನು 1-2 ವರ್ಷದಲ್ಲಿ ಶಾರದಾ ಅನ್ನೋದು ಒಂದು ಬ್ರ್ಯಾಂಡಾಗಿ ನಿಲ್ಲಬೇಕು. ಯಾರನ್ನು ಅಲಗಾಡ್ಸೋಕ್ಕಾಗ್ದಾರಂತ ಹೆಮ್ಮರವಾಗಿ ಬೆಳಿಬೇಕು. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು. ನನ್ನ ಪೇರೆಂಟ್ಸ್ ಪ್ರತಿಯೊಬ್ಬರು ನನ್ನ ಜೊತೆ ನಿಂತ್ಕೊಂತೀರಿ ಅಂತೇಳಿ ನಾನು ಆಶಿಸ್ತಾ, ಎಲ್ಲ ಮಕ್ಕಳು ನಾನು ಸಪೋರ್ಟ್ ಮಾಡ್ತೀರಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ವೆರಿ ಮಚ್. ಪ್ರತ್ಯೇಕವಾಗಿ ಮಾತಾಡೋದಾದರೆ ಆಲ್ರೆಡಿ ನಾನು ಹೇಳಿದೆ, ಇವತ್ತು ನಾನು ಇದನ್ನು ಚಾಲೆಂಜಾಗಿ ಹೇಳೋವಂಥದ್ದು. ಇವತ್ತು ನಮ್ಮ ಮತ್ತಿಬೆಲೆಯಲ್ಲೇ ಹೆಸರಾಂತ ಶಿಕ್ಷಕರು ಯಾರೆಲ್ಲ ಇದ್ದಾರೆ, ನಮ್ಮ ಸೋಮಶೇಖರ್ ಸರ್ ಇರ್ಬೋದು, ದಿವಾಕರ್ ಸರ್ ಇರ್ಬೋದು, ಇಂಥವರು ನಮ್ಮ ಶಾಲೆಗಳಿಗೆ ಬಂದು ಪಾಠ ಮಾಡ್ತಿದ್ದಾರೆ. ಅದು ಅವ್ರಿಗೆ ಡೈಲಿ ಬೇಸಿಸಲ್ಲಿ ಪಾಠ ಪ್ರವಚನ ನಡೀತಾ ಇರ್ತದೆ. ಪ್ರತಿದಿನ ಇದೇ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ 11 ಗಂಟೆಗಳ ನಿರಂತರವಾದ ಪಾಠ ಪ್ರವಚನ ನಡೀತಾ ಇರ್ತದೆ. ಈವನ್ ಆನ್ ಸಂಡೇಸ್ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಮಕ್ಕಳನ್ನ ಅದನ್ನೇ 3 ಕ್ಯಾಟಗರೈಸ್ ಮಾಡ್ಕೊಂಡಿರ್ತೀವಿ. ಲೆಟ್ ಬಿ ಆನ್ 60% ಸ್ಟೂಡೆಂಟ್ ಇರ್ಬೋದು, 95+ ಸ್ಕೋರ್ ಮಾಡೋಂಥವ್ರಿಗೆ, ಅಂಥವ್ರಿಗೆಲ್ಲ ನಾವೇ ಸ್ವತಃ ಮೆಟೀರಿಯಲ್ಸ್ ಕೊಟ್ಟಿರ್ತೀವಿ. 5 ವರ್ಷಗಳ ಮಾಮೂಲಿ ಪೇಪರ್ಸು, 5 ವರ್ಷಗಳ ಸಪ್ಲಿಮೆಂಟ್ರಿ ಪೇಪರ್ಸ್ ಕೊಟ್ಟು ನಾವು ಟ್ಯೂನ್ ಮಾಡಿರ್ತೀವಿ. ಅವ್ರಿಗೆ ಇಷ್ಟೊತ್ತಿಗಾಗಲೇ ಅವ್ರು ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ತಾಲೂಕು ಲೆವೆಲ್ ಇರ್ಬೋದು, ಜಿಲ್ಲಾ ಮಟ್ಟದ ಪೇಪರ್ಸ್ ಎಲ್ಲ ಮಾಡಿ ಇಷ್ಟೊತ್ತು ಒಂದಷ್ಟು ಅವ್ರಿಗೆ ಸ್ವಲ್ಪ ಮೆಚುರಿಟಿ ಬಂದಿರುತ್ತೆ. ಪೇಪರ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಎಕ್ಸಾಮ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಅವರು ಟೈಮಿಂಗ್ಸ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಇದ್ರ ಬಗ್ಗೆ ಆಲ್ರೆಡಿ ಒಂದು ಅವಗಾಹನೆ ಬಂದಿರುತ್ತೆ. ಇದ್ರ ಬಗ್ಗೆನೂ ಸಮೇತ ನಾವು ಹೆಚ್ಚುವರಿಯಾಗಿ ಇನ್ನೊಂದಷ್ಟು ಪೇಪರ್ಸ್ನ ಅಟ್ಲೀಸ್ಟ್ ಒಂದು 2 ಡೇಸ್ಗೆ 3 ಡೇಸ್ಗೆ ಒಂದೊಂದು ಪೇಪರ್ ನಾವು ಸಾಲ್ವ್ ಮಾಡ್ತಾ ಮಕ್ಕಳಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ನ ಮೂಡಿಸ್ತಾ ಇರ್ತೀವಿ. ಹಂಗಾಗಿ 10th ಈಸ್ ರಿಯಲಿ ಡೂಯಿಂಗ್ ಗುಡ್, ರಿಯಲಿ ಫ್ಯಾಂಟಾಸ್ಟಿಕ್. ಇದುವರೆಗೂ ಅದು ನಮ್ಮ ರಿಸಲ್ಟ್ಸ್ ಹೇಳ್ಬಿಡುತ್ತೆ ವಾಟ್ ವಿ ಆರ್ ಅಂತೇಳಿ. ಇದುವರೆಗೂ ನಮ್ಗೆ ಎಷ್ಟೋ ಸತಿ ತಾಲೂಕು ಮಟ್ಟದ ನಮ್ಮ ಮಕ್ಕಳು ತೆಗೆದಿರ್ತಾರೆ, ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಇವತ್ತಿಗೂ 87 ಜನ ಮಕ್ಕಳಲ್ಲಿ 27 ಜನ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಿರೋದು ಉಂಟು 2022-23 ಬ್ಯಾಚು. ಅಂದರೆ ಸರಾಸರಿ 25% ಮೇಲ್ಪಟ್ಟು ಡಿಸ್ಟಿಂಕ್ಷನ್ಸ್ನೇ ಮಾತ್ರ ಸ್ಕೋರ್ ಮಾಡಿರ್ತಾರೆ. ಅದು ನಮ್ಮ ಶಾಲೆಯ ಗ್ರೇಟ್ನೆಸ್. ಆ್ಯಕ್ಚುಲಿ ಎಫರ್ಟ್ ನಾವು ಡೆಫಿನೆಟಾಗಿ ಆಗ್ತಾ ಇರ್ತೀವಿ. ಬಟ್ ಇದರಲ್ಲಿ 2ನೇದು ಬಂದು ಅತಿ ಮುಖ್ಯವಾಗಿರೋವಂಥದ್ದು, ಪೇರೆಂಟ್ಸಿಗೆ ನಾನು ಹೇಳೋವಂಥದ್ದು, ನೀವು ಕೋಆಪ್ರೇಟ್ ಮಾಡಬೇಕು ಸರ್. ಪ್ರತಿಯೊಂದು ಮಗು ನಮ್ಮ ಕಡೆಯಿಂದ ಮಾತ್ರನೇ ಎಫರ್ಟ್ ಇದ್ದು ನಿಮ್ಮ ಕಡೆ ನಿಮ್ಮ ಮಗು ಓದಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ನಾವೇನು ಮಾಡಲಿಕ್ಕಾಗಲ್ಲ. ಒಂದು ಯಾವುದೇ ಶಾಲೆ ಇರ್ಬೋದು, ನನ್ನ ಗ್ರೇಟ್ನೆಸ್ಸನ್ನು ಹೇಳ್ಕೊಳ್ಳಲ್ಲ. ಯಾವುದೇ ಪ್ರೈವೇಟ್ ಸೆಕ್ಟರಲ್ಲಿ, ಗೌರ್ಮೆಂಟ್ ಸೆಕ್ಟರಲ್ಲಿ ಯಾವುದೇ ಶಾಲೆ ಇರ್ಬೋದು, ಯಾವುದೇ ಟೀಚರ್ ಇರ್ಬೋದು, ಅನ್ನ ಕಲಿಸಿ ಬಾಯಿಗಿಡ್ಬೋದು ಅಷ್ಟೇ. ಲಾಸ್ಟಲ್ಲಿ ಚೀವ್ ಮಾಡಿ ನುಂಗಬೇಕಾಗಿರೋದು ನಿಮ್ಮ ಮಕ್ಕಳೇ. ಅವಾಗ ನಿಮ್ಮ ಮಕ್ಕಳ ಕಡೆಯಿಂದ ಎಫರ್ಟ್ ಬಂದರೆ ಡೆಫಿನೆಟ್ಲಿ ಆ ಒಂದು ಟೀಚರ್ ಪಡೋ ಒಂದು ಶ್ರಮಕ್ಕೆ, ನಾನು ಇರ್ರೆಸ್ಪೆಕ್ಟ್ ಆಫ್ ಸ್ಕೂಲ್ ಹೇಳ್ತಿದ್ದೀನಿ, ಆ ಟೀಚರ್ ಪಡೋ ಒಂದು ಶ್ರಮಕ್ಕೆ ಡೆಫಿನೆಟಾಗಿ ಪ್ರತಿಫಲ ಸಿಗ್ತದೆ. ಅದು 2 ಸೈಡ್ಸ್ ಇರುತ್ತೆ. ಇದು ಮಕ್ಕಳಿಗೆ ನಾವು ಇನ್ನೊಂದ್ಸತಿ ನೀವು ಒಂದ್ಸತಿ ಗೈಡ್ ಮಾಡ್ಬೇಕು, ನಾವು ಒಂದ್ಸತಿ ಗೈಡ್ ಮಾಡ್ಬೇಕು. 2 ಸೈಡು ಬೆನಿಫಿಟ್ ಇರುತ್ತೆ. ಯಾವುದು ಒಂದು ಶಾಲೆಗೆ ಒಂದು ಗ್ರೇಟ್ನೆಸ್ಸು, 2ನೇದು ಅವನ ಸಂಸಾರಕ್ಕೆ, ಅವನ ಫ್ಯಾಮಿಲಿಗೆ ಅವನೊಂದು ಹೆಸರು ತಗೊಬರೋಂಥನು ಒಂದು ವಿದ್ಯಾರ್ಥಿ ಆಗ್ತಾನೆ. ಇದು ಆ ಮಕ್ಕಳ ತಲೆಯಲ್ಲಿ ಒಂದು ಸ್ವಲ್ಪ ತುಂಬಬೇಕು. ನಾವು ನಮ್ಮ ಪ್ರಯತ್ನ ನಾವು ಯಾವತ್ತೂ ಮಾಡ್ತಾನೆ ಇರ್ತೀವಿ. ಹಲವಾರು ಸೆಮಿನಾರ್ಸ್ ನಾವು ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಶ್ರೀನಿವಾಸ್ ಸರ್ ಅವರು CSR ಕಾಲೇಜ್ ಅವರ ಪ್ರಿನ್ಸಿಪಲ್ಲು, ಅವರು ಸಮೇತ ಒಂದು ಸತಿ ಮಾತಾಡಿರ್ತಾರೆ, ಒಂದು ಸೆಷನ್ ತಗೊಂಡಿರ್ತಾರೆ. ನಾವು ಯಾವಾಗ್ಲೂ ಅವ್ರಿಗೆ ತಲೆ ತುಂಬ್ತಾ ಇರ್ತೀವಿ. ಏನು ಸರಿ ತಪ್ಪು ಒಳ್ಳೆ ವಿಚಾರಗಳನ್ನೆಲ್ಲನೂ ತಲೆಗೆ ಹೇಳ್ತಾ ಇರ್ತೀವಿ. ಅದನ್ನೆಲ್ಲ ಸ್ವಲ್ಪ ಮಕ್ಕಳು ಅನಲೈಸ್ ಮಾಡಬೇಕು, ಪೇರೆಂಟ್ಸು ಕೋಪ್ರೇಟ್ ಮಾಡಬೇಕು. ಆಪ್ಷನೇ ಇಲ್ಲ. ಪೇರೆಂಟ್ಸ್ಗೂ ಇದೊಂಥರ ಪರೀಕ್ಷೆ ಇದ್ದಂಗೆ. ನೀವುಗಳೂ ನಿಮ್ಮ ಮಕ್ಕಳನ್ನ ಅಟ್ಲೀಸ್ಟ್ 4:15 7 ಸರಿ ವ್ಯವಸ್ಥೆ ಆಗಬೇಕು, 10 ಗಂಟೆಗೆ ಮಲಗಿಸ್ಬಿಡ್ಬೇಕು. ಈ ಥರ ನೀವು ಒಂದಷ್ಟು ಶ್ರಮ ಹಾಕ್ಬಿಟ್ರೆ ಅಟ್ಲೀಸ್ಟ್ 2 ಕೈ ನಾವು ಸೇರಿದ ಚಪ್ಪಾಳೆ ಅಂದಂಗೆ, 2 ಸ್ಕೂಲು ಮತ್ತು ಪೇರೆಂಟ್ಸು ಇಬ್ಬರು ಅಟ್ಲೀಸ್ಟ್ ಒಟ್ಟಾಗಿ ಏನಾದರೂ ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಡೆಫಿನೆಟಾಗಿ ಸಕ್ಸಸ್ಸು ನಾವು ಕಾಣ್ಬೋದು. ಅದು ಇರ್ರೆಸ್ಪೆಕ್ಟಿವ್ ಆಫ್ ಸ್ಕೂಲೇ ಹೇಳ್ತೀನಿ. ನಮ್ಮ ಶಾಲೆ ಕಡೆಯಿಂದ ವಿ ಆರ್ ಪುಟಿಂಗ್ 100%. ವಿ ಆರ್ ಟ್ರೈಂಗ್ ಟು ಗಿವ್ ದಿ ಬೆಸ್ಟ್. ಆ ರೀತಿ ಇದೆ. ಅಡ್ಮಿಷನ್ಸ್ ಬಗ್ಗೆ ಸರ್ ನನಗೆ ಓಪನ್ ಆಗಿ ಹೇಳೋದು, ಇಷ್ಟು ಈ 2 ವರ್ಷಗಳ ಅವಧಿಯಲ್ಲಿ ನಾವು ಬೂಮ್ ಆಗಿದ್ದೀವಿ. ಇವತ್ತು ನಾನು ಓಪನ್ ಆಗಿ ಹೇಳ್ತಿರೋದು ಇದನ್ನು, ಇವತ್ತು ಗತ್ತಿಬೆಲೆಯಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಇರೋದು ಶಾರದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ದು.
ಶಾರದಾ ಇಂಟರ್ನ್ಯಾಷನಲು ಶಾರದಾ ವಿದ್ಯಾಮಂದಿರ ಕಂಬೈನ್ ಟುಗೆದರ್. ಹೈಯೆಸ್ಟ್ ಸ್ಟ್ರೆಂತ್ ಇರೋದು ಶಾರದಾ PU ಕಾಲೇಜ್ದೇನೆ, ನಮ್ಮದೇ ಹೈಯೆಸ್ಟ್ ಸ್ಟ್ರೆಂತ್ ಇರೋದು. ಇವೆಲ್ಲ ಎರಡೂವರೆ ವರ್ಷದ ಅವಧಿಯಲ್ಲೇ ನಾವು ಇಷ್ಟು ಬೂಮ್ ಆಗ್ತಿದ್ದೀವಿ, ಇಷ್ಟು ಹೈಯೆಸ್ಟ್ ಇಂಟೇಕಲ್ಲಿ ಹೋಗ್ತಾ ಇದ್ದೀವಿ. ಇವತ್ತಿಗೂ ಅಡ್ಮಿಷನ್ಸು ನನಗೆ ನವಂಬರಿಂದನೇ ಅಡ್ಮಿಷನ್ಸ್ ಎಲ್ಲನೂ ಹೆವಿ ಎನ್ಕ್ವೈರೀಸ್ ಹೋಗ್ತಿದೆ, ಅಡ್ಮಿಷನ್ಸ್ ಆಲ್ರೆಡಿ ಆಗ್ತಿದೆ. ಇವಾಗ ಅಡ್ಮಿಷನ್ಸಿನ ಓಪನ್ ಇದೆ, ನಾವು ಲಿಮಿಟೆಡ್ ಸೀಟ್ಸ್ ತೊಗೋಬೇಕು ಅಂತೇಳಿ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ದೀವಿ. ಒಂದು ಕ್ಲಾಸಿಗೆ 25ರಿಂದ 30 ಜನ ಮಕ್ಕಳು ಮಾತ್ರ ಸರಾಸರಿಯಾಗಿ ಅಷ್ಟನ್ನು ಮಾತ್ರ ಹಾಕಿದ್ರೆ ಇಂಡಿವಿಜುವಲ್ ಅಟೆನ್ಷನ್, ಇಂಡಿವಿಜುವಲ್ ಕೇರ್ ಕೊಡಲಿಕ್ಕೆ ಅನುವಾಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಿಂದ ನಮಗೆ ಯಾವಾಗಲ್ಲಿ ಒಂದು ಕ್ಲಾಸ್ ಅಷ್ಟು ಫಿಲ್ ಆಗ್ತದೆ ನಾವು ಅಲ್ಲಿಗೆ ಅಡ್ಮಿಷನ್ ಸಮೇತ ನಾವು ಸ್ಟಾಪ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಅಡ್ಮಿಷನ್ ಚಾಲ್ತಿಯಲ್ಲಿದೆ. ಪೇರೆಂಟ್ಸ್ ಯಾರೆಲ್ಲ ಇಂಟ್ರೆಸ್ಟ್ ಇರ್ತಿರ್ತಾರೆ ದಯವಿಟ್ಟು ಸ್ವಲ್ಪ ನೋಡಿ ಬಂದು ಪ್ರಿನ್ಸಿಪಲ್ಸ್ನ ದಯವಿಟ್ಟು ಭೇಟಿ ಮಾಡಿ. ನಿಮಗೊಂದು ಕಂಪ್ಲೀಟ್ ಸ್ಕೂಲ್ ಬಗ್ಗೆ ಒಂದು ಅವಗಾಹನೆ ಅವ್ರು ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.